ಮಗುವಿಗೆ ಇಡ್ತಕ್ಕಂಥ ಹೆಸರಿನಲ್ಲಿ ನಾವೆಷ್ಟು ಮೋಸ ಹೋಗಿದ್ದೀವಿ, ಮೋಸ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದಾಗ, ಹಾಗಾದರೆ ಇಲ್ಲಿವರೆಗೂ ಹೇಳಿರೋದು ಇಟ್ಟಿರೋದೆಲ್ಲ ಏನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದೆ. ಆ ಪ್ರಶ್ನೆಗೆ ಉತ್ತರ ಇವತ್ತು ನೀವು ಆರಿಸ್ಕೊಂಡಾಗ, ಅರ್ಥ ಮಾಡಿಕೊಂಡಾಗ, ನೀವೇ ತೀರ್ಮಾನ ಮಾಡಿ ಯಾರೋ ಹೇಳಿದ್ದನ್ನು ಕೇಳೋದಲ್ಲ, ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ ಅರ್ಥ ಆದಾಗ ಗುಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಈ ಗುಣ ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಇಲ್ಲ, ಹೌದಾ? ದೇವರು ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಇಲ್ಲ, ಹೌದು, ನಿಜ, ಹೌದಾ? ಆತ್ಮ ಗಂಡಿಗೆ ಬೇರೆ ಹೆಣ್ಣಿಗೆ ಬೇರೆ ಇಲ್ಲ. ಆದರೂ ನಾವು ನೀನು ಬೇರೆ ನಾನು ಬೇರೆ, ನೀನು ಹೆಣ್ಣು ನನ್ನ ಗಂಡು, ಭೇದ ಭಾವ ಇದ್ದೇ ಇದೆ. ಇದು ವ್ಯಾವಹಾರಿಕವಾಗಿ ದೈಹಿಕವಾಗಿ ಆ ಹೆಣ್ಣು ಗಂಡನ ಗುರುತಿಸ್ತಕ್ಕಂಥದ್ದು ಸತ್ಯ. ಆದರೆ ಮನಸ್ಸಲ್ಲಿರೋದು ಭಾವನೆ ಮತ್ತು ಗುಣಗಳು ಮಾತ್ರ ಬೇರೆ ಬೇರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗುಣ ಅಂದರೆ ಒಂದೇ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಇಡ್ತಾ ಇರೋ ಹೆಸರು ಎಷ್ಟು ಮಟ್ಟಕ್ಕೆ ಸರಿ ಅಂದರೆ ಸಂಬಂಧವಿಲ್ಲದ್ದು, ಆಧಾರವಿಲ್ಲದ್ದು. ನಾವು ಇಡ್ತಾ ಇರೋ ಹೆಸರು, ಇಟ್ಟಿರೋ ಹೆಸರು ಸಂಬಂಧ ಇಲ್ಲ, ಮಗುಗೂ ಆ ಹೆಸರಿಗೂ ಸಂಬಂಧ ಇಲ್ಲ. ಸಂಬಂಧ ಯಾರೋ ಪ್ರಿಂಟ್ ಹಾಕಿದ್ದು, ಮಗುವಿನ ಹೆಸರಿಗೆ ಪ್ರಿಂಟ್ ಹಾಕಿದ್ರು ಯಾರು? ಪುರೋಹಿತರು. ಏನು, ಇಷ್ಟು ಗಂಟೆಗೆ ಮಗು ಹುಟ್ಟಿದ್ರೆ ಈ ಅಕ್ಷರ ಬರುತ್ತೆ, ಕಾ ಅಂತ ಇಟ್ಬಿಡಿ, ಟಾ ಅಂತ ಇಟ್ಬಿಡಿ. ಇದು ಸೀಲ್ ಹಾಕಿದ್ದು ಗೌರ್ಮೆಂಟ್ನವರು. ಗೌರ್ಮೆಂಟ್ನವ್ರು ಸೀಲ್ ಆಗೋದಕ್ಕೆ ನಾವು ಒಪ್ಪಿಕೊಂಡು ಬದುಕ್ತಾ ಇದ್ದೀವಲ್ಲ. 18 ವರ್ಷದ ಒಳಪಟ್ಟು ಮದುವೆ ಮಾಡಿಕೊಂಡ್ರೆ ಜೈಲು. ಈಗ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆಗು ಹೋಗೆಲ್ಲ ಪೂರ್ತಿ ಎಲ್ಲ ಏನೇ ಆದರೂ ಅವ್ರು ಒಪ್ಪಿಸ್ಬಿಡ್ಬೇಕು. ಅದು ಕೆಟ್ಟೋದ್ರು ಸರಿ, ಓದು ಸರಿಯೇ, ಹೋಗ್ಬಿಟ್ರು ಸರಿಯೇ.